ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದೊಳಗಡೆ ನಾವು ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಕನ್ನಡ ಪ್ರಶ್ನೆಗಳನ್ನ ನೋಡಿದ್ವಿ. ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಅದರೊಳಗೆ 8 ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಈ ವಿಡಿಯೋದೊಳಗಡೆ ಇನ್ನು 8 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ. ಯಾಕಂದ್ರೆ ಈ ಎಕ್ಸಾಮ್ದೊಳಗಡೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 16 ಪ್ರಶ್ನೆಗಳಿರ್ತಾವೆ. ಸರಿ, ಹಾಗಾದರೆ ನೇರವಾಗಿ ನಾವು ವಿಡಿಯೋಕ್ಕೆ ಹೋಗೋಣ ಅಂತ. 9ನೇ ಪ್ರಶ್ನೆ ಏನು ಅಂದ್ರೆ, ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಶಿರ ಅಂದ್ರೆ ತಲೆ, ಗಂಗೆಯನ್ನು ನಾನು ತಲೆಯಲ್ಲಿ ಧರಿಸುತ್ತೇನೆ ಅಂತ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ. ಲೇಖನ ಚಿಹ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರಂದಂಗಾಯ್ತು. ಹೀಗಾಗಿ ನೀವು ಲೇಖನ ಚಿಹ್ನೆಗಳನ್ನ ಸರಿಯಾಗಿ ನೋಡ್ಕೊಳ್ರಿ. ಲೇಖನ ಚಿಹ್ನೆಗಳು. ಸರಿ, ಈಗ ಹಂಗಾರ ಯಾವುದು ಇದ್ರೊಳಗ ಲೇಖನ ಚಿಹ್ನೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡ್ರಿ. ನೋಡ್ರಿ, ಗಂಗೆಯನ್ನು, ಹೌದಾ, ಇಲ್ಲಿ ಬಳಕೆ ಮಾಡಿದಾರೆ ನೋಡ್ರಿ. ಈ ಲೇಖನ ಚಿಹ್ನೆ ಕೇಳ್ತಾ ಇದಾರೆ ಅವರು. ಈ ಲೇಖನ ಚಿಹ್ನೆಗಳಿಗೆ ಏನಂತ ಕರೀತಾರ ಅಂದ್ರ ಉದ್ಧರಣ ಚಿಹ್ನೆ ಅಂತ ಕರೀತಾರ. ಸರಿನಾ? ಪ್ರಶ್ನಾರ್ಥಕ ಚಿಹ್ನೆ ಅಂದ್ರ ನಿಮಗ್ ಗೊತ್ತಿದೆ ಇಂಥದ್ದು ಅಂತೇಳಿ. ಆವರಣ ಚಿಹ್ನೆ ಅಂದ್ರೆ ಗೊತ್ತದ, ಅದು ಈ ರೀತಿಯಾಗಿರುತ್ತಲ್ಲ, ಇವಕ್ಕೆ ಆವರಣ ಚಿಹ್ನೆ ಅಂತ ಕರೀತಾರ. ವಿವರಣ ಚಿಹ್ನೆ ಅಂದ್ರ ಹಿಂಗ್ 2 ಡಾಟ್ ಇಟ್ರ ಅಥವಾ ಮಧ್ಯದೊಳಗ ಒಂದ ಡ್ಯಾಶ್ ಇಟ್ರ ಅದು ವಿವರಣ ಚಿಹ್ನೆ ಆಗ್ತದ. ಇದು ಏನಪ್ಪಾ ಅಂದ್ರ ಆ ಉದ್ಧರಣ ಚಿಹ್ನೆ ಆಗ್ತದ. ಹೌದಾ? ಯಾರಾದ್ರೂ ಹೇಳಿದ ಹೇಳಿಕೆಗಳನ್ನ ಯಥಾವತ್ತಾಗಿ ಬಳಸುವಾಗ ಏನ್ ಮಾಡ್ತಾರ ಅಂದ್ರ ಜೋಡಿ ಉದ್ಧರಣ ಚಿಹ್ನೆಯನ್ನ ಬಳಸ್ತಾರ. ವಿಶೇಷ ಶಬ್ದಗಳಿದ್ವು ಅಂದ್ರ ಅವಕ್ಕ ಒಂಟಿ ಉದ್ಧರಣ ಚಿಹ್ನೆ ಅಂದ್ರೆ ಒಂದ ಕಾಮ ಇಡ್ತಾರ ಮ್ಯಾಲ ತಲೆ ಮೇಲೆ, ಅದಕ್ಕೆ ಒಂಟಿ ಉದ್ಧರಣ ಚಿಹ್ನೆ ಅಂತ ಕೂಡ ಕರೀತಾರ. ಲೇಖನ ಚಿಹ್ನೆಗಳನ್ನ ನೀವು ನೋಡ್ಕೋಬೇಕಾಗಾದ್ರೆ. ನೆಕ್ಸ್ಟ್ ನೋಡ್ರಿ, ಮಗು ಪದದ ಬಹುವಚನ ರೂಪ. ಕಮೆಂಟ್ ಮಾಡ್ರಿ, ಇದೇನು ಈಸಿ ಅದ, ನಿಮಗೆ ಗೊತ್ತಾಗತ್ತ. ಮಗು ಪದದ ಬಹುವಚನ ರೂಪ ಯಾವುದು? ಸರಿ, ನೀವು ಅಂದಾಗ ಬಹುಶಃ ಎಲ್ಲರೂ ಕರೆಕ್ಟ್ ಆಗಿ ಗೆಸ್ ಮಾಡಿದಿರಿ. ಏನಂದ್ರೆ ಮಕ್ಕಳು ಅನ್ನುವಂಥದ್ದು ಸರಿಯಾದ ಉತ್ತರ. ಮಕ್ಕಳು. ಹೌದಾ? ಮಗು ಅಂದ್ರ ಒಂದ ಅಂತ, ಮಕ್ಕಳು ಅಂದ್ರೆ ಬಹಳ, ಹೆಣ್ಣಿರ್ಬೋದು ಗಂಡಿರ್ಬೋದು, ಬಹಳ ಮಕ್ಕಳು ಇರ್ತಾವ. ಹುಡುಗರು ಇರ್ತಾವ, ಹುಡುಗಿಯರು ಇರ್ತಾವ, ಸಣ್ಣ ಸಣ್ಣ ಮಕ್ಕಳು. ಅದಕ್ಕೆ ಮಕ್ಕಳು ಅಂತ ಕರೀತಾರ. ಮಗುಗಳು ಅಂತ ಬಳಕೆ ಆಗಲ್ಲ, ಮಗ ಬಳಕೆ ಆಗಲ್ಲ, ಮಗಳು ಅಲ್ಲ. ಮಗ ಅಂದ್ರ ಪುಲ್ಲಿಂಗ ಆಗತ್ತ, ಅದು ಏಕವಚನ. ಮಗಳು ಸ್ತ್ರೀಲಿಂಗ, ಏಕವಚನ. ಹೀಗಾಗಿ ಮಗು ಪದದ ಬಹುವಚನ ಅಂದ್ರೆ ಅದು ಮಕ್ಕಳು. ಸರಿನಾ? ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಹಾಗಾದ್ರೆ 11ನೇ ಪ್ರಶ್ನೆ, ಸೂರ್ಯ ಪದದ ಸಮಾನಾರ್ಥಕ ಪದ. ನೋಡ್ರಿ, ಹಾಗಾದ್ರೆ ಸಮಾನಾರ್ಥಕ ಪದಗಳ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾವು. ನಿಮ್ಗೆ ಗೊತ್ತಿರ್ಲಿ, ಎಲ್ಲೋ ಇರುವಂತಹ ಶಬ್ದವನ್ನ ತಗೊಂಡು ಅವ್ರು ಏನ್ ಮಾಡಲ್ಲ, ಪ್ರಶ್ನೆ ಕೇಳಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಇರುವಂತಹ ಶಬ್ದಗಳ ಮೇಲೇನೆ ಪ್ರಶ್ನೆಗಳು ಬರ್ತಾವ. ನಿಮ್ಮ ಪುಸ್ತಕದೊಳಗ ಬಹಳಷ್ಟು ಸಾರಿ ಸೂರ್ಯ ಪದ ಬಂದಿರ್ತದ. ಭಾಷಾಭ್ಯಾಸದೊಳಗೂ ಸಹಿತ ಈ ಸೂರ್ಯ ಪದದ ಬಗ್ಗೆ ಸಮಾನಾರ್ಥಕ ಪದ ಬರೀರಿ ಅಂತ ಕೇಳಿರ್ತಾರೆ. ಹೀಗಾಗಿ ನಿಮಗೆ ಗೊತ್ತಿರುವಂತಹ ನಿಮ್ಮ ಪಠ್ಯ ಪುಸ್ತಕದೊಳಗಡೆ ಇರುವಂತಹ ಶಬ್ದಗಳ ಮೇಲೇನೆ ಅವರು ಪ್ರಶ್ನೆಗಳನ್ನ ಕೇಳ್ತಾರ. ನಿಮ್ಮ ಪಠ್ಯ ಪುಸ್ತಕದೊಳಗೆ ಇರುವಂತಹ ವ್ಯಾಕರಣದ ಮೇಲೇನೆ ಅವರು ಪ್ರಶ್ನೆಗಳನ್ನ ಕೇಳ್ತಾರ. ಅಲ್ಲಿರುವ ಭಾಷಾಭ್ಯಾಸದ ಮೇಲೇನೆ ಅವರು ಪ್ರಶ್ನೆಗಳನ್ನ ಕೇಳ್ತಾರ. ಇದನ್ನ ನೀವು ಗಮನದೊಳಗೆ ಇಟ್ಕೊಂಡ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಹಾಗಾದ್ರೆ ಸೂರ್ಯ ಪದದ ಸಮಾನಾರ್ಥಕ ಪದ ಯಾವ್ದು ನೋಡ್ರಿ. ಚಂದಿರ ಏನು ಅಲ್ಲ, ಯಾಕಂದ್ರೆ ಚಂದಿರ ಅಂದ್ರ ಚಂದ್ರ, ಇದು ಗೊತ್ತು. ನಕ್ಷತ್ರ ಏನಾಗಾದ್ರೆ ನಕ್ಷತ್ರ ಅಲ್ಲ, ಸೂರ್ಯನಿಗೆ ಸಮಾನಾರ್ಥ. ಸೂರ್ಯ ಒಂದು ನಕ್ಷತ್ರ ಹೌದು, ಆದ್ರೆ ಅದು ಸೂರ್ಯನಿಗೆ ಸಮಾನಾರ್ಥಕ ಪದ ಅಲ್ಲ. ಆಕಾಶ ಏನು ಹಾಗಾದ್ರೆ ಆಕಾಶ ಅಲ್ಲ. ಆಕಾಶ ಅಂದ್ರೆ ಮತ್ತದು ಮುಗಿಲು, ಗಗನ. ಹೌದಾ? ಮುಗಿಲು, ಗಗನ, ಆಗಸ, ಹಿಂಗ ಹೋಗ್ತದ ಅದು. ಕೊನೆಗೆ ನೋಡ್ರಿ ಡಿ. ಹಾಗಾದ್ರೆ ರವಿ ಅನ್ನುವಂಥದ್ದು ಸೂರ್ಯ ಪದದ ಸಮಾನಾರ್ಥಕ ಪದ. ಇದಕ್ಕೆ ಇನ್ನೂ ಸಮಾನಾರ್ಥಕ ಪದಗಳದಾವ. ಭಾಸ್ಕರ ಅಂತ ಕರೀತಾರ, ದಿನಕರ ಅಂತ ಕರೀತಾರ. ಹೌದಾ? ಭಾನು ಅಂತ ಕರೀತಾರ. ನೋಡ್ರಿ, ಇದು ಮಹಾಪ್ರಾಣ ಭಾ ನೀವು ಬಳಕೆ ಮಾಡಿದ್ರೆ ಸೂರ್ಯ, ಬರೀ ಬಾನು ಅಂತ ಬರೆದ್ರೆ ಅದು ಆಕಾಶ. ಹೌದಾ? ಈ ರೀತಿಯಾಗಿ ಸೂರ್ಯ ಅನ್ನೋ ಪದಕ್ಕೆ ಹಲವಾರು ಸಮಾನಾರ್ಥಕ ಪದಗಳದಾವ. ಇದ್ರೊಳಗೆ ಸರಿ ಉತ್ತರ ಯಾವುದು ಅಂದ್ರೆ ಇಲ್ಲಿ ರವಿ ಅನ್ನುವಂಥದ್ದು ಸರಿ ಉತ್ತರ ಆಗ್ತದ ಸಮಾನಾರ್ಥಕ ಪದಗಳ ಕಡೆಗೆ. ಹಾಗೆ ಭೂಮಿ ಅನ್ನುವುದಕ್ಕೂ ಕೂಡ ಬಹಳಷ್ಟು ಸಮಾನಾರ್ಥಕ ಪದಗಳಿದಾವೆ. ಸರಿನಾ? ನೋಡ್ರಿ, ನೆಕ್ಸ್ಟ್
12ನೇ ಪ್ರಶ್ನೆ, ದೀಪ್ತಿ ಈ ಪ್ರಶ್ನೆಯನ್ನು ಓದು ಎಂದು ಗುರುಗಳು ಹೇಳಿದರು. ಗುರುಗಳು ದೀಪ್ತಿಗೆ ಹೇಳಿದ್ರು ಈ ಪ್ರಶ್ನೆಯನ್ನ ಓದು ಅಂತ ಹೇಳಿದ್ರು ಅವರು ಅಂತೇಳಿ ಒಂದು ವಾಕ್ಯ ಇದು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಒತ್ತಕ್ಷರ, ಸಂಯುಕ್ತಾಕ್ಷರ ಅಂದ್ರು ಒಂದೇ ಒತ್ತಕ್ಷರ ಅಂದ್ರು ಒಂದೇ, ಅದಕ್ಕೆ ಅವರು ನಡಕ್ಕೆ ಏನ್ ಮಾಡ್ಯಾರ, ಬಾರ್ ಹಾಕಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಅವರು ಅಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಈಗ ನೀವು ನೋಡ್ತಾ ಇದ್ದೀರಿ ಈ ಪ್ರಶ್ನೆ ಪತ್ರಿಕೆ ಒಳಗ ಮೊದಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಹೌದಾ, ಪ್ರತಿ ಪ್ರಶ್ನೆಯಲ್ಲೂ ಕೂಡ ಹಂಗ ಐತಿ. ಏನಂದ್ರೆ ಮೊದಲ ಹೇಳಿಕೆಗಳನ್ನ ಕೊಟ್ಟಿದಾರ, ಆ ನಂತರ ಕೆಳಗೆ ಪ್ರಶ್ನೆ ಕೇಳಿದಾರೆ. ಇಲ್ಲಿ ಗಂಗೆಯನ್ನು ನಾನು ಶಿಖರದಲ್ಲಿ ಧರಿಸುತ್ತೇನೆ, ಇಲ್ಲೂ ಅದೇ ರೀತಿ ಇದೆ. ಹೌದಾ, ಇಲ್ಲಿ ನೋಡ್ರಿ ಹೇಳಿಕೆ ಕೊಟ್ಟಾರ, ಕೆಳಗೆ ಪ್ರಶ್ನೆ ಕೇಳಿದಾರ ಅವರು. ಹೌದಾ, ನೋಡ್ರಿ ಅಂದ್ರೆ ಸ್ವಲ್ಪ ಏನದ ಅಂದ್ರ ಒಂದ್ ಸ್ವಲ್ಪ ಟಫ್ ಮಾಡಿದಾರೆ. ಏನ್ ಟಫ್ ಅದ ಅಂತಂದ್ರ ಪ್ರಶ್ನೆಗಳು ಟಫ್ ಇಲ್ಲ, ನೀವು ಟೈಮ್ ಅನ್ನ ಹೆಚ್ಚಿಗೆ ಕಿಲ್ ಮಾಡಕ್ ಅವ್ರ ಏನ್ ಮಾಡಿದಾರ, ಮೊದಲು ಒಂದು ಹೇಳಿಕೆ ಕೊಟ್ಟಿದಾರ, ಆ ನಂತರ ಪ್ರಶ್ನೆ ಕೇಳಿದಾರ ಅವರು. ಹೌದಾ, ಇದನ್ನ ಓದಿ ನೀವು ಇದರ ಮೇಲೆ ಪ್ರಶ್ನೆ ಬರ್ತದ, ಇದೇನಿದು ಅಂತ ಇದನ್ನ ಅರ್ಥ ಮಾಡ್ಕೊಂತ ಕುಂದ್ರುವಂಗಿಲ್ಲ. ಅದ್ರ ಕೆಳಗೆ ಏನ್ ಪ್ರಶ್ನೆ ಅದ, ಈ ವಾಕ್ಯದಲ್ಲಿರುವ ಯೋಗವಾಹ ಅಕ್ಷರ. ಹೌದಾ, 7ನೇ ಪ್ರಶ್ನೆ ಹಂಗದ, ಪ್ರಾಣೇಶ ಹಾಸ್ಯ ಕಾರ್ಯಕ್ರಮವನ್ನು ನೀಡುವಲ್ಲಿ ಎತ್ತಿದ ಕೈ ಅಂತೈತಿ. ಆ ವಾಕ್ಯದೊಳಗೆ ಬಂದಿರುವಂತ ಎತ್ತಿದ ಕೈ ಅನ್ನುವಂಥದ್ರ ಮೇಲೆ ಏನ್ ಮಾಡ್ಯಾರ ಅವರು ಪ್ರಶ್ನೆಯನ್ನ ಕೇಳಿದಾರ. ಅಂದ್ರ ಇದು ಏನಪ್ಪಾ ಅಂದ್ರ ಇದು ಟೈಮ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡುವಂಥದ್ದಂತ, ನಿಮ್ ಟೈಮ್ ಹೆಚ್ಚಿಗೆ ಕಿಲ್ ಮಾಡ್ತಾರ. ಅದಕ್ಕೆ ನೀವೇನ್ ಮಾಡ್ಬೇಕು, ಎಷ್ಟು ಫಾಸ್ಟ್ ಆಗಿ ಆನ್ಸರ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತದ. ಹೌದಾ, ಅದಕ್ಕೆ ಏನ್ ಮಾಡ್ರಿ ಅಂದ್ರ ಕೊಟ್ಟಿರುವ ಈ ಹೇಳಿಕೆ 12ನೇ ನೋಡ್ರಿ, ಕೊಟ್ಟಿರುವ ಹೇಳಿಕೆಯನ್ನ ಓದ್ಬೇಕು. ಓದಿದ ತಕ್ಷಣ ಅದ್ರ ಮೇಲೆ ಏನ್ ಕೆಳಗ್ ಪ್ರಶ್ನೆ ಕೇಳ್ಯಾರ ಅನ್ನೋದನ್ನ ಕೆಳಗಡೆ ಓದಿ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ಹುಡುಕಾಕ ಪ್ರಯತ್ನ ಮಾಡಬೇಕು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಯಾವುದು? ಹಾಗಾದ್ರೆ ಒತ್ತಕ್ಷರದ ಮೇಲೆ ಪ್ರಶ್ನೆಯನ್ನ ಕೇಳ್ತಾರ. ನಿಮ್ಗೆ ಗೊತ್ತಿದೆ, ಸಜಾತಿ ಸಂಯುಕ್ತಾಕ್ಷರ ಅಥವಾ ಸಜಾತಿ ಒತ್ತಕ್ಷರ ಅಂತಂದ್ರೆ ಆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬಂದಿದ್ರೆ ಅದಕ್ಕೆ ಏನಂತ ಕರಿತೀವಿ, ಸಜಾತಿ ಅಂತ ಕರಿತೀವಿ. ಉದಾಹರಣೆಗೆ ಕ ಕ ಕನ ಬರಬೇಕು, ಗ ಕ ಗನ ಬರಬೇಕು, ಮ ಕ ಮನ ಬರಬೇಕು, ತ ಕ ತನ ಬರಬೇಕು. ಇವಕ್ಕೆಲ್ಲ ಏನಂತ ಕರಿತೀವಿ ನಾವು, ಸಜಾತಿ ಒತ್ತಕ್ಷರ ಅಂತ ಕರಿತೀವಿ. ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಒತ್ತಕ್ಷರವಾಗಿ ಬಂದರೆ ಅದಕ್ಕೆ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಉದಾಹರಣೆಗೆ ಕ ರ ಬಂತಂದ್ರ ವಕ್ರ ಅಂತ ಬರುವಾಗ, ಹೌದಾ, ರಕ್ತ ಅಂತ ಬರುವಾಗ ಕ ಕ ತ ಬರ್ತದ, ತ್ರಾಣ ಅಂತ ಬರುವಾಗ ತ ಕ ರ ಒತ್ತಕ್ಷರ ಬರ್ತದ. ಹೌದಾ, ಈ ರೀತಿಯಾಗಿ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಒತ್ತಕ್ಷರವಾಗಿ ಬರ್ತಾ ಇದ್ರ ಅದು ವಿಜಾತಿ. ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬರ್ತಾ ಇದ್ರ ಅದಕ್ಕೆ ನಾವು ಸಜಾತಿ ಒತ್ತಕ್ಷರ ಅಂತ ಕರಿತೀವಿ. ಹೌದಾ, ಹಾಗಾದ್ರೆ ಈ ವಾಕ್ಯದಲ್ಲಿರುವ ಸಜಾತಿ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಯಾವುದು ಅಂತಂದಾಗ ಏನ್ ನೋಡ್ಬೇಡ್ರಿ, ಕೆಳಗಡೆ 4 ಆಯ್ಕೆಗಳನ್ನ ಕೊಟ್ಟಿದ್ರ ಆಪ್ಷನ್ಸ್. ಇವ್ ನೋಡ್ರಿ, ಇದು ಹೌದನ, ಇದು ಅಲ್ಲ. ಯಾಕಂದ್ರ ಪ ಕ ತ ಬಂದದ, ಒಂದು ವ್ಯಂಜನಕ್ಕೆ ಬೇರೆ ಬಂದದ, ಇದು ಅಲ್ಲ. ಎರಡನೇದೇನು, ಇದು ಅಲ್ಲ. ಯಾಕಂದ್ರ ಪ ಕ ರ ಒತ್ತಕ್ಷರ ಬಂದದ, ಇದು ಸಹಿತ ಅಲ್ಲ. ಇನ್ನು ಮೂರನೇದೇನು, ಹಾಗಾದ್ರ ಇದು ಅಲ್ಲ, ಇದು ಶಕ್ ಏನ್ ಬಂದದ, ನ ಒತ್ತಕ್ಷರ ಬಂದದ. ಇವು ಮೂರು ಏನಪ್ಪಾ ಅಂದ್ರ ವಿಜಾತಿ ಒತ್ತಕ್ಷರಕ್ಕೆ ಉದಾಹರಣೆಗಳು. ಹಾಗಾದ್ರೆ ಯಾವುದು ಸರಿ ಅಂದ್ರ ಇಲ್ಲೇನ್ 4ನೇದು ಇದೆಯಲ್ಲ, ಇದು ಸರಿಯಾದ ಉತ್ತರ. ಯಾಕಂದ್ರ ಇಲ್ಲಿ ನಕ ನನ ಒತ್ತಕ್ಷರವಾಗಿ ಬಂದಿದೆ. ನೋಡ್ರಿ, ನಕ ನನ ಒತ್ತಕ್ಷರವಾಗಿ ಬಂದ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬಂದ್ರೆ ಅದಕ್ಕೆ ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಸರಿನಾ, ಸಜಾತಿ ಅಂದ್ರ ಒಂದೇ ಜಾತಿ ಅಂತ, ಪದದ ಅರ್ಥ ನೋಡ್ರಿ, ಒಂದೇ ಜಾತಿ ಅಂತ. ಹೌದಾ, ವಿಜಾತಿ ಅಂದ್ರ ಬೇರೆ ಬೇರೆ ಅಂತ. ಹೌದಾ, ನಿಮಗೆ ಇಲ್ಲೊಂದು ಟ್ರಿಕ್ ಕೊಡ್ತೇನೆ ನೋಡ್ರಿ. ಏನಂದ್ರ ಇಲ್ಲಿ ಒತ್ತಕ್ಷರ ಅನ್ನುವಂತ ಶಬ್ದ ಇದೆಯಲ್ಲ, ಈ ಶಬ್ದ ನೆನಪಿಟ್ಕೊಂಡ್ಬಿಡ್ರಿ. ಒತ್ತಕ್ಷರ ಅನ್ನುವಂತ ಶಬ್ದದೊಳಗ ತ ಅದಲ್ಲ, ಇದು ಸಜಾತಿಗೆ ಉದಾಹರಣೆ. ಹಿಂಗ್ ನೆನಪಿಟ್ಕೊಂಡ್ಬಿಡೋದು. ಒಂದು ಉದಾಹರಣೆ, ಒಂದು ಕಾನ್ಸೆಪ್ಟ್ ಒಂದು ಉದಾಹರಣೆ ನೆನಪಿಟ್ಕೊಂಡ್ರ ಅದು ಈಸಿಯಾಗಿ ನೆನಪು ಉಳಿತೈತಿ. ಇಲ್ಲಿ ಕ್ಷ ನೋಡ್ರಿ, ಕ ಕ ಶ ಬಂದದ, ಇದು ವಿಜಾತಿಗೆ ಉದಾಹರಣೆ. ಹಾಗಾದ್ರೆ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಒತ್ತಕ್ಷರವಾಗಿ ಬಂದ್ರೆ ವಿಜಾತಿ, ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬಂದ್ರೆ ಸಜಾತಿ ಸಂಯುಕ್ತಾಕ್ಷರ ಅನ್ನುವಂಥದ್ದು ನಿಮಗ ಗೊತ್ತಿರ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಮಕ್ಕಳು ಶಾಲೆಗೆ ಬರುವಂತೆ ಮುಖ್ಯಮಂತ್ರಿಗಳು ಕರೆ ನೀಡಿದರು. ಹೌದಾ, ಇದು ವಾಕ್ಯ. ಬೇಗ ಫಾಸ್ಟ್ ಆಗಿ ಓದ್ಕೋಬೇಕು, ಕೆಳಗಡೆ ಪ್ರಶ್ನೆಯನ್ನು ಓದಬೇಕು.
ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವನ್ನು ಬಿಡಿಸಿದ ಸರಿಯಾದ ರೂಪ. ಅಡಿಗೆರೆ ಅಂದ್ರ ಯಾವ ಶಬ್ದಕ್ಕೆ ಗೆರೆ ಎಳೆದಿರ್ತಾರಲ್ಲ ಅದಕ್ಕೆ ಅಡಿಗೆರೆ ಅಂತ ಕರೀತಾರ. ಇಲ್ಲಿ ಬರುವಂತೆ ಅನ್ನೋದಕ್ಕ ಎಳೆದಿದಾರ, ಹೌದಾ? ಆ ರೀತಿಯಾಗಿ ನೋಡ್ರಿ. ಹಾಗಾದ್ರೆ ಇದನ್ನ ಬಿಡಿಸಿ ಬರೆದಾಗ ಸರಿಯಾದ ರೂಪ ಅಂತ ಕೇಳ್ತಾರ. ನೋಡ್ರಿ, ಬರು ಅಂತೆ ಅಂತ ಕೊಟ್ಟಿದಾರ, ಬರುವಂತೆ ಅಂತ ಕೊಟ್ಟಿದಾರ, ಹೌದಾ? ಹಾಗಾದ್ರೆ ಇಲ್ಲಿ ಕೆಳಗಿನ ಬರುವ ಅಂತೆ ಇದು ಅಲ್ಲ, ಇದು ಬರುವ ಅಂತೆ ಇದು ಅಲ್ಲ, ಬರುವಂತೆ ಇದಲ್ಲ. ಇಲ್ಲಿ ಬಿಡಿಸೆ ಬರ್ದಂಗಿಲ್ಲ, ಅದ ಜಸ್ಟ್ ಎರಡದನ್ನ ಡಿವೈಡ್ ಮಾಡಿ ಇಟ್ಟಂಗೈತೆ ಅಷ್ಟ. ಅದೇನಪ್ಪಾ ಅಂದ್ರ ಬರು ಅಂತೆ ಅನ್ನುವಂಥದ್ದು ಸರಿಯಾದ ಉತ್ತರ. ಬರು ಅಂತೆ, ಹೌದಾ? ಹೋಗುವಂತೆ, ಬರುವಂತೆ, ನೋಡುವಂತೆ, ಕೇಳುವಂತೆ ಅಂತ ಬರ್ತದಲ್ಲ, ಆ ರೀತಿಯಾಗಿ. ಸರಿ, ನೆಕ್ಸ್ಟ್ ನೋಡ್ರಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಿಂಸೆ ಮಾಡಬಾರದೆಂದು ಆಗ್ರಹಿಸಿದರು, ಹೌದಾ? ಸರಿ, ಏನ್ ಪ್ರಶ್ನೆ ಕೇಳಿದಾರ? ಈ ವಾಕ್ಯದಲ್ಲಿನ ಹಿಂಸೆ ಪದದ ವಿರುದ್ಧಾರ್ಥಕ ಪದ ನೋಡ್ರಿ. ಅವ್ರು ಇಷ್ಟ ಕೇಳ್ಬೋದಾಗಿತ್ತ, ಏನಂದ್ರ ಈ ವಾಕ್ಯದಲ್ಲಿನ ಹಿಂಸೆ ಪದದ ವಿರುದ್ಧಾರ್ಥಕ ಪದ ಅಂತ ಅಷ್ಟ ಕೇಳ್ಬೋದಾಗಿತ್ತ, ನಿಮ್ ಟೈಮ್ ಉಳಿತಿತ್ತ. ಆದ್ರೆ ಏನ್ ಮಾಡ್ಯಾರ ಅಂದ್ರ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದಾಗಿ ಪ್ರಶ್ನೆ ಅದಾವ, ಆಪ್ಷನ್ಸ್ ಅದಾವ, ಎಡಿಷನಲ್ ಆಗಿ ಏನ್ ಮಾಡ್ಯಾರಪ್ಪ, ಹೆಚ್ಚಿಗೆ ಒಂದೊಂದು ಇಂಥ ಹೇಳಿಕೆಗಳನ್ನ ಇಟ್ಟಾರ. ನೀವು ಮೊದಲು ಇದನ್ನ ಓದಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಕುಂದ್ರಬೇಕು. ಆ ನಂತರ ಕೆಳಗಿನ ಪ್ರಶ್ನೆ ಓದ್ಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು, ಆ ನಂತರ ಇವನ್ನೆಲ್ಲ ಹುಡುಕ್ಬೇಕು. ಏನಾಗಲ್ಲ, ನಿಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬರ್ತಾವ, ಆದ್ರೆ ನಿಮಗ ಟೈಮ್ ಸಿಗಲ್ಲ, ಹೌದಾ? ಎಷ್ಟೋ ಪ್ರಶ್ನೆಗಳನ್ನ ಬಿಟ್ಟು ಬರ್ಬೇಕಾಕತಿ, ಅವಸರ ಮಾಡಿ ಕ್ವಶನ್ಸ್ಗಳನ್ನ ನೋಡ್ಲಾರ್ದ ಹಂಗೆ ಯಾವುದೋ ಒಂದು ಸುತ್ತಿ ಬರಬೇಕಾಗತ್ತ. ಅದಕ್ಕೆ ಅವರು ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೊಟ್ಟಿದಾರ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರ ಬೇಗ ಪ್ರಶ್ನೆಗಳನ್ನ ಓದಿ, ಅರ್ಥ ಮಾಡೋ ಪ್ರಶ್ನೆಗಳನ್ನ ಓದಿ, ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಕ್ವಶನ್ ಕೇಳಿದಾರ, ಪ್ರಶ್ನೆ ಕೇಳಿದಾರ ಅನ್ನುವಂಥದ್ದು ನೋಡಿ ಪಟ್ನ ಆಪ್ಷನ್ಸ್ಗಳನ್ನ ನೋಡಿ ಅದ್ರಾಗ ಯಾವ್ದು ಸರಿ ಅನ್ನೋದನ್ನ ಗುರ್ತ ಮಾಡ್ಕೊಂಡು OMR ದೊಳಗಡೆ ನೀವು ರೌಂಡ್ ಸುತ್ತಬೇಕಾಗ್ತದ. ಸರಿ, ಹಿಂಸೆ ಪದದ ವಿರುದ್ಧಾರ್ಥಕ ಪದ ನಿಮಗೆಲ್ಲ ಗೊತ್ತಿದೆ. ಏನಪ್ಪಾ ಅದು? ಅಹಿಂಸೆ. ನೋಡ್ರಿ, ಇದು ಕನ್ಫ್ಯೂಸ್ ಆಗುವಂಗ ನಿಮ್ಗೆ ಇಲ್ಲೊಂದು ಇಟ್ಟಿದಾರ ನೋಡ್ರಿ, ಡಿ ಆಪ್ಷನ್ ಇದೆ. ಈ ಬಿ ಆಪ್ಷನ್, ಬಿ ಮತ್ತು ಡಿ ಎರಡು ಒಂದ ಅನಿಸ್ತಾವ. ವ್ಯತ್ಯಾಸ ಏನದ ಅಂದ್ರ ಇಲ್ಲಿ ಅದ, ಇಲ್ಲಿ ಅದ. ನಾವು ಅವಸರದೊಳಗ ಎರಡು ಒಂದ ಅನಿಸ್ತಾವ, ಡಿ ಸರಿ ಇರ್ಬೋದು ಅಂತ ಅನಿಸ್ತದ, ಆದ್ರೆ ಅಲ್ಲ. ಯಾಕಂದ್ರೆ ಅಲ್ಲಿ ಆ ಐತಿ, ಆ ಇರೋದನ್ನ ನೋಡ್ಬೇಕು, ಸೂಕ್ಷ್ಮವಾಗಿ ನೋಡ್ಬೇಕು. ಒಂದೊಂದು ಅಕ್ಷರ ಬದಲು ಮಾಡಿ ಹಿಂಗ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಏನಾಗಾದ್ರೆ ಹಿಂಸೆ ಪದದ ವಿರುದ್ಧಾರ್ಥಕ ಪದ ಅಹಿಂಸೆ ಅನ್ನುವಂಥದ್ದು ನಮಗಿದು ಈಗಾಗಲೇ ಗೊತ್ತಿರುವಂಥದ್ದು. ಸರಿ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಹಾಗಾದ್ರೆ 15ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದುದನ್ನು ಗಮನಿಸಿ. ಸೂಕ್ತವಾದುದನ್ನು ಆರಿಸಿ ಹೇಳಿಕೆಯನ್ನು ಪೂರ್ಣಗೊಳಿಸಿ ಅಂತಿದೆ. ಇದು ಗಾದೆ ಮಾತಿದೆ, ನಿಮಗೆ ಗೊತ್ತಿದೆ ಅನ್ಕೋತೇನೆ. ನೋಡ್ರಿ, ಒಂದು ಅರ್ಧ ಗಾದೆಯನ್ನು ಕೊಟ್ಟಿದಾರ, ಇನ್ನು ಅರ್ಧ ಗಾದೆಗೆ ಡ್ಯಾಶ್ ಕೊಟ್ಟಿದಾರ. ಅದನ್ನ ಪೂರ್ಣ ಮಾಡ್ರಿ ಅಂತ ಹೇಳಿ ನಿಮ್ಮ ಪುಸ್ತಕದೊಳಗೆ ಬರುವಂತ ಗಾದೆ ಮಾತುಗಳೇ ಆಗಿರ್ತಾವ, ಅಥವಾ ಹಿಂದಿನ 3ನೇ ತರಗತಿ 4ನೇ ತರಗತಿ ಒಳಗ ಕಲ್ತಿರುವಂತ ಗಾದೆ ಮಾತುಗಳೇ ಆಗಿರ್ತಾವ. ಹೆಣ್ಣೊಂದು ಕಲಿತರೆ ಊರೊಂದು ತೆರೆದಂತೇನ ಅಲ್ಲ, ಮನೆಯೊಂದು ಕಟ್ಟಿದಂತೇನ ಅಲ್ಲ, ದೇಶವೊಂದು ತೆರೆದಂತೇನ ಅಲ್ಲ. ಹಾಗಾದ್ರೆ ಇವು 3 ಅಲ್ಲ ಅಂದ್ರೆ 4ನೇದು ಯಾವ್ದು? ಈಗ ಶಾಲೆಯೊಂದು ತೆರೆದಂತೆ, ಹೌದಲ್ಲ? ಹೆಣ್ಣು ಮಗುವೊಂದು ಕಲಿತರೆ, ಹೆಣ್ಣೊಂದು ಕಲಿತರೆ, ಶಾಲೆಯೊಂದು ತೆರೆದಂತೆ ಅಂತ. ನೋಡ್ರಿ, ನಿಮ್ಮ ಮನೆಯೊಳಗೆ ಬಹುತೇಕ ನಿಮಗ ಓದ್ಸಾಕ ಕುಂದ್ರವ್ರು ಯಾರಪ್ಪ ಅಂತಂದ್ರ ನಿಮ್ಮ ತಾಯಂದಿರೇ ಆಗಿರ್ತಾರ, ಹೌದಾ? ಅವ್ರ ನಿಮ್ಮನ್ನ ಹಿಡ್ಕೊಂಡು ಕುಂದಿರ್ತಾರ, ಅವ್ರ ನಿಮಗ ಓದಾಕ ಬರೆಯಾಕ ಹೇಳ್ಕೊಡ್ತಾರ, ನಿಮ್ಗೆ ಹೋಮ್ವರ್ಕ್ ತಿಳಿಲಿಲ್ಲ ಅಂದ್ರೆ ಹೇಳ್ಕೊಡ್ತಾರ, ನಿಮಗ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರು ಮಾಡಾಕ ಅವರು ಬಡ್ಕೋತಿರ್ತಾರ. ಅದಕ್ಕೆ ಹೇಳಿದಾರ ಏನಪ್ಪಾ ಅಂದ್ರ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಮನೆ ಮಂದಿಗೆಲ್ಲ ಓದಾಕ ಹೇಳ್ಕೊಡ್ತಾರ ಅವ್ರು ಕುಂತ. ಸರಿನಾ? ಓಕೆ. ಅದಕ್ಕ ಅವ್ರದನ್ನ ನೀವು ಅರ್ಥ ಮಾಡ್ಕೊಡ್ರಿ. ಅವ್ರ ಶ್ರಮ ಅರ್ಥ ಮಾಡ್ಕೊಂಡ ತಾಯಂದ್ರಿಗೆ ಬೇಜಾರ ಆಗ್ಲಾರದ ರೀತಿ ಒಳಗ ನೀವು ಸಹಿತ ಅಭ್ಯಾಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರನ್ನ ತಂದು ಕೊಡ್ರಿ. ಸರಿ, ನೋಡ್ರಿ. ಹಾಗಾದ್ರೆ ಈಗ 16ನೇ ಪ್ರಶ್ನೆ, ಇವತ್ತಿನ ವಿಡಿಯೋದ ಕೊನೆಯ ಪ್ರಶ್ನೆ ಇದು. ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು, ಇದು ವಾಕ್ಯ ಕೊಟ್ಟಿದಾರ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ತಪ್ಪಾಗಿರುವ ಪದಕ್ಕೆ ಬಳಸಬಹುದಾದ ಸರಿಯಾದ ರೂಪ. ನೋಡ್ರಿ, ಹೆಣ್ಣು, ಇಲ್ಲಿ ಗೆರೆ ಎಳ್ದಾರ ನೋಡ್ರಿ, ಹೆಣ್ಣು, ಹೌದು ಗೆರೆ ಎಳ್ದಾರ. ಇದು ಏನಾಗ್ಯದ? ಇದು ತಪ್ಪಾಗ್ಯದ. ಅದು
ಅದಕ್ಕೆ ಸರಿಯಾದ ರೂಪ ಗುರುತಿಸ್ರಿ ಅಂದಾರ. ನಮ್ಗೆ ಗೊತ್ತು ಅದು ಹೆಣ್ಣು ಅಲ್ಲ, ಹೆಣ್ಣು. ಹೌದಾ? ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು. ಇದು ಅಲ್ಲ, ಹೆಣ್ಣು ಅಲ್ಲ, ಅರ್ಥ ಇಲ್ಲ ಅದಕ್ಕೆ. ಹೆಣ್ಣು ನೋಡ್ರಿ, ಇದು ಸರಿನ ಅನಿಸ್ತದ, ಸೂಕ್ಷ್ಮ ವ್ಯತ್ಯಾಸದ. ಇಲ್ಲಿ ನಡಕ್ ಏನದಪ್ಪ, ದೀರ್ಘ ಅದ. ಈ ದೀರ್ಘ ಇರಬಾರ್ದು, ತಪ್ಪದು. ಹೆಣ್ಣು ಅಲ್ಲ ನೋಡ್ರಿ, ಕೊನೆಗೆ ಇದೆ ಹೆಣ್ಣು ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದ. ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದೊಳಗಡೆ ನಿಮಗೆ ಕನ್ನಡ ಪಾರ್ಟ್ 2 ವಿಡಿಯೋ ಇದು. ಇದರೊಳಗಡೆ 8 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೇನೆ. ಹಿಂದಿನ ವಿಡಿಯೋದೊಳಗಡೆ 8 ಪ್ರಶ್ನೆಗಳನ್ನ ಡಿಸ್ಕಷನ್ ಅನ್ನ ಮಾಡಿದ್ದೇನೆ. ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅನ್ಕೊಳ್ತೇನೆ. ನಮ್ಮ ವಿಡಿಯೋವನ್ನು ಲೈಕ್ ಮಾಡ್ರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ದೊಳಗಡೆ ವಾಟ್ಸಪ್ ಚಾನಲ್ ಲಿಂಕ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಜಾಯ್ನ್ ಆಗ್ರಿ. ಅಲ್ಲಿ ವಿಡಿಯೋಗಳನ್ನು, ನೋಟ್ಸ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತಿರ್ತೇನೆ. ಸರಿನಾ? ಓಕೆ, ತಮಗೆಲ್ಲರಿಗೂ ಧನ್ಯವಾದಗಳು.